ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಗ್ಯಾಸ್ ಕಿಚನ್ನಲ್ಲಿ ಪಾಲಕ್ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ. ಪಾಲಕ್ ಡ್ರೈ ಗೋಬಿ ಮಾಡೋದಕ್ಕೆ ನಾನು ಒಂದು ಗೋಬಿ ತೊಗೊಂಡಿದ್ದೀನಿ. ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ನೀರು ಕುದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈ ಗೋಬಿ ಪೀಸಸ್ ಹಾಕಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. ಅದನ್ನು ನೀರು ಹೋಗೋದನ್ನು ಬಸ್ತಿ ಇಡೋಣ. ಮ್ಯಾರಿನೇಷನ್ಗೋಸ್ಕರ ಈಗ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ಪುದೀನ ಎಲೆ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ. 1-2 ಇಂಚು ಶುಂಠಿ, ಒಂದು ಇಡೀ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಈಗ 1-2 ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ. ಅದು ಸ್ವಲ್ಪ ಚಿಕ್ಕ ಜಾರ್ ಆಯಿತು. ಈಗ ಇದನ್ನು ರುಬ್ಕೊಳ್ಳೋಣ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ಗೋಸ್ಕರ ಚೆನ್ನಾಗಿ ನೀರು ಬಸ್ತಿದೆ ಗೋಬಿಯಲ್ಲಿ. ಒಂದು ಗ್ಲಾಸ್ ಬೌಲಲ್ಲಿ 1 ಕಪ್ಪು ಕಾರ್ನ್ಫ್ಲೋರು, 1 ಕಪ್ಪು ಮೈದಾ ತಗೊಂಡಿದ್ದೀನಿ. 1 ಕಪ್ಪಲ್ಲ, 1 ಸ್ಪೂನಷ್ಟು. 1 ಕಪ್ಪು ಅಲ್ಲಿ ಒಂದು ಅರ್ಧ ಅಂದರೆ 1/4 ಭಾಗ ಅಷ್ಟು, ಅದನ್ನು 1 ಸ್ಪೂನೇ ಇರುತ್ತೆ ಅಕ್ಕಿ ಹಿಟ್ಟು. 1/4 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, 1/4 ಸ್ಪೂನಷ್ಟು ಜೀರಿಗೆ ಪೌಡ್ರು, ಮತ್ತು 1-1.25 ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಈಗ ರುಬ್ಬಿರೋ ಅಂಥ ಪಾಲಕ್ ಪೇಸ್ಟ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಟ್ಟು ಉಪ್ಪು. ಮಿಕ್ಕಿರೋ ಪೌಡರ್ಸ್ ಸ್ವಲ್ಪ ಮೆತ್ಕೊಂಡಿದ್ದೆ ಗ್ಲಾಸ್ ಬೌಲಲ್ಲಿ, ಅದನ್ನು ಹಾಕ್ಕೊಳ್ಳೋಣ ಇದರೊಳಕ್ಕೆ. ಇದು ಡ್ರೈ ಗೋಬಿ ಆಗಿರೋದ್ರಿಂದ ನಾನು ಮ್ಯಾರಿನೇಷನ್ಗೆ ಜಾಸ್ತಿ ಪೌಡರ್ಸ್ ಹಾಕಿಲ್ಲ. ಕೋಟಿಂಗ್ ಜಾಸ್ತಿ ಆದರೆ ಕ್ರಿಸ್ಪಿನೆಸ್ ಬರಲ್ಲ ಅಂತ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟಿಲ್ದಿರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದರೊಳಗೆ ಬಿಸಿನೀರು ಹಾಕಿಟ್ಟಿರೋದು ಗೋಬಿ ಹಾಕಿ ಅದು ಎಲ್ಲ ಗೋಬಿಗೆ ಅಂಟೋ ಥರ ನೀಟಾಗಿ ಮ್ಯಾರಿನೇಷನ್ ಮಾಡೋಣ. ಮ್ಯಾರಿನೇಷನ್ ಮಾಡಿ ಅದೇನು ಸ್ವಲ್ಪ ಹೊತ್ತಿಡಬೇಕಂತೇನಿಲ್ಲ, ಇಮಿಡಿಯೇಟಾಗಿ ಮಾಡ್ಕೋಬೋದು. ಈಗ ಸ್ವಲ್ಪ ಕಸೂರಿ ಮೇಥಿ ಆ ಫ್ರಾಗ್ರೆನ್ಸ್ಗೋಸ್ಕರ ಚೆನ್ನಾಗಿ ಈ ಥರ ಕ್ರಷ್ ಮಾಡಿ ಹಾಕ್ಕೋಬೇಕು. ಈಗ ಇದಕ್ಕೆ ಕಾದ ಎಣ್ಣೆ 1-2 ಸ್ಪೂನ್ ಹಾಕ್ಕೊತೀನಿ, ಯಾಕಂದರೆ ಅದು ಕ್ರಿಸ್ಪಾಗಿ ಬರುತ್ತೆ. ಚೆನ್ನಾಗಿ ಕಾದ ಎಣ್ಣೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ನಾವು ಎಣ್ಣೆಯಲ್ಲಿ ಸುಟ್ಟರೆ ಫ್ರೈ ಮಾಡಿದಾಗ. ಈಗ ಇದು ರೆಡಿ ಇದೆ. ಈಗ ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೊಂದಷ್ಟು ಗೋಬಿ ಹಾಕೋಣ. ಡ್ರೈ ಗೋಬಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೋಬೇಕು, ಅಂದರೆ ಫ್ರೈ ಮಾಡಬೇಕು ಚೆನ್ನಾಗಿ, ಸ್ವಲ್ಪ ಗರಿ ಗರಿ ಬರೋ ಥರ. ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಾವು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸು ಬಳಸ್ತೀವಿ ಮತ್ತು ಒಳ್ಳೆ ಎಣ್ಣೆ ಬಳಸ್ತೀವಿ. ಆಚೆ ಕಡೆ ಎಣ್ಣೆ ನೋಡಿದ್ರೆ ಫುಲ್ಲು ಬ್ಲಾಕ್ ಆಗಿರುತ್ತೆ, ಅದರಲ್ಲೇ ಮತ್ತೆ ಮತ್ತೆ ಮಾಡಿ ಕೊಡ್ತಾ ಇರ್ತಾರೆ.
ಸೊ ಮಕ್ಕಳಿಗೆ ಹೆಲ್ತ್ಗೆ ಹಾಳಾಗುತ್ತೆ, ಈವನ್ ದೊಡ್ಡವ್ರಿಗೂ ಅಷ್ಟೇ. ಮತ್ತು ಇದ್ರ ಜೊತೆಗೆ ನಾನೊಂದು ಹೋಮ್ ಮೇಡ್ ಮಯೋನೀಸ್ ಮಾಡಿದ್ದೀನಿ. ಆಯಲ್ಲು, ಶುಗರು ಮತ್ತು ಮಿಲ್ಕ್ ಹಾಕ್ದಿರ ಗೋಡಂಬಿ ಬಳಸ್ಕೊಂಡು ಒಂದು ಮಯೋನೀಸ್ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿರುತ್ತೆ, ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನು ಯಾವುದೇ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ, ಆದ್ದರಿಂದ ಈ ಥರ ಕಲರ್ ಕಾಣಿಸ್ತಾ ಇದೆ. ನಮ್ಗೆ ಔಟ್ಸೈಡ್ ಆದರೆ ಫುಲ್ಲು ಗ್ರೀನಿಶ್ ಆಗಿ ಕಾಣಿಸುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಡ್ರೈ ಗೋಬಿ ತೆಗೆದಿಡ್ತಾ ಇದ್ದೀನಿ ನಾನು. ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಉದುರಿಸೋಣ. ನಾನೇ ಮಾಡಿರೋ ಹೋಮ್ ಮೇಡು ಮಯೋನೀಸ್. ಇದರಲ್ಲಿ ನೋ ಆಯಿಲ್, ನೋ ಎಗ್ ಯೋಕ್, ನೋ ಮಿಲ್ಕ್ ಆಗಿರೋದು. ಅದ್ರ ಜೊತೆಗೆ ಸ್ವಲ್ಪ ಟೊಮಾಟೊ ಕೆಚಪ್ಪು. ಮಯೋನೀಸ್ ಮತ್ತು ಕೆಚಪ್ಪಲ್ಲೇ ಡಿಪ್ ಮಾಡಿ ತಿಂದರೆ ಸೂಪರ್ಬ್ ಆಗಿರುತ್ತೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಬಿಡಿ, ಯಾಕಂದರೆ ನನಗೆ ಎಂಡಿಂಗಲ್ಲಿ ಸ್ವಲ್ಪನೇ ಈ ವಿಡಿಯೋಗೆ ತೋರ್ಸೋಕ್ಕೆ ಅಂತ ಉಳಿಸಿದ್ರು, ಮಾಡ್ತಾ ಹಂಗೇ ತಿಂದುಬಿಟ್ರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೆಳೆಯರೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಹೋಮ್ ಮೇಡ್ ಪಾಲಕ್ ಗೋಬಿ, ಡ್ರೈ ಗೋಬಿ, ಅದ್ರ ಜೊತೆಗೆ ಮಯೋನೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.